ಇದೇ ಚಾಲೆಂಜ್ ಆಗಿ ತಗೋತೀನಿ ನೋಡ್ರಿ. ಎಲ್ಲಿಂದ ಬರುತ್ತೆ ಕಾಯಿ ಇದು? ಮಂಡ್ಯ ಮದ್ದೂರು. ಎಷ್ಟಾಗ ಕಾಯಿ? ಕಾಯಿ ಎಷ್ಟು ಅಣ್ಣ? ಎಷ್ಟು ಕಾಯಿ? ಇಲ್ಲಂತೂ ಕೇಳೋದೇ ಬೇಡ, ಬೋರ್ಡ್ ಹಾಕ್ಬಿಟ್ಟವನು 70 ರೂಪಾಯಿ ಅಂತ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಏಕದಂತ. ಬೆಳಗ್ಗೆಯಿಂದ ಎಷ್ಟು ನೀರು ಕುಡಿದ್ರೂ ದಾಹ ಹತ್ತಿರ್ತಾಯಿಲ್ಲ ಕಣ್ರಿ. ಅದಕ್ಕೆ ಇವತ್ತು ಒಂದು ಎಳ್ನೀರು ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಈಚೆ ಬಂದೆ. ಇಲ್ಲಿ ನೋಡಿದ್ರೆ ಒಂದು ಎಳ್ನೀರು ಅಂಗಡಿ ಕೂಡ ಕಾಣಿಸ್ತಾ ಇಲ್ಲ. ಮುಂದೆ ಹೋಗ್ತಾ ನೋಡ್ಕೊಂಡು ಹೋಗೋಣ ಬನ್ನಿ, ಇಲ್ಲಿ ಸಿಗುತ್ತೋ ಎಳ್ನೀರು ಅಂಗಡಿ ಗೊತ್ತಿಲ್ಲ. ಇಲ್ಲೇ ಸ್ವಲ್ಪ ದೂರದಲ್ಲಿದೆ ಅಂತ ಹೇಳಿದ್ರು, ಅದಕ್ಕೆ ನೋಡೋಣ ಅಂತ ಬಂದೆ. ಅಲ್ಲೆಲ್ಲ ಒಂದು ಎಳ್ನೀರು ಅಂಗಡಿ ಕಾಣಿಸ್ತಾ ಇದೆ, ಹೋಗಿ ಕುಡ್ಕೊಂಡು ಬರಬೇಕು. ಇವತ್ತು ಇದೇ ಚಾಲೆಂಜ್ ಆಗಿ ತಗೋತೀನಿ ನೋಡ್ರಿ. ಆ ಎಳ್ನೀರು ಅಂಗಡೀಲಿ ಎಷ್ಟು ರೂಪಾಯಿ ಇದೆ ಅದಕ್ಕಿಂತ ಕಡಿಮೆ ಇರೋ ರೇಟಿಗೆ ಮನೆಗೆ ತೊಗೊಂಡೋಗ್ಬೇಕಂತಿದ್ದೀನಿ. ಅಲ್ಲಿ ಕುಡಿದು ಬೇರೆ ಕಡೆ ಮನೆಗೆ ತೊಗೊಂಡೋಗ್ಬೇಕಂತಿದ್ದೀನಿ. ನೋಡೋಣ ಆಗುತ್ತೋ ಇಲ್ವೋ ಇವತ್ತು ಅಂತ. ಗಂಜಿಕಾಯಿ ಕೊಡಿ. ಏನಕ್ಕೆ ಆಶ್ಚರ್ಯ ಕಾಣಿಸ್ಕೊಡ್ವಾ ಜನಕ್ಕೆ? ಎಲ್ಲಿಂದ ಬರುತ್ತೆ ಕಾಯಿ ಇದು? ಮಂಡ್ಯ ಮದ್ದೂರು. ಬೆಳಗ್ಗೆ ಹೇಳ್ತಾ ಇದ್ದೆ ನಮ್ಗೆ. ವಾರಕ್ಕೆ ಒಂದು ಸಲ ಬರುತ್ತಾ? ಒಂದೇ ಸಲ ಬರೋದು? ಒಂದೇ ಸಲ ಎಷ್ಟು ಬರುತ್ತೆ ಕಾಯಿ? ವಾಯ್ಸ್ ಮಾತ್ರ ನಿನ್ನ ಫೋಟೋ ಬರೋಲ್ಲ ಅಲ್ಲ. ವಾರಕ್ಕೆ ಬಂದರೆ ಒಂದೇ ಸಲ ಎಷ್ಟು ಬರುತ್ತೆ? 1,000 ಬರುತ್ತಾ? ಇಲ್ಲ, ಇಲ್ಲಿ ಎಷ್ಟು ಹೇಳ್ತಾನೋ ಗೊತ್ತಿಲ್ವೇ. ಅಲ್ಲ 55 ರೂಪಾಯಿ ಅಂದ ಅಯ್ಯಪ್ಪ. ತೊಗೊಂಡು ಕುಡ್ದೆ. ಇಲ್ಲಿ ಅದಕ್ಕಿಂತ ಕಮ್ಮಿ ಹೇಳಿದ್ರೆ ನೋಡೋಣ. ಕಮ್ಮಿ ಇಲ್ಲಿ ಅಲ್ಲೆಲ್ಲ ಬೋರ್ಡ್ ಹಾಕವ್ರೆ. 65 ರೂಪಾಯಿ ಕಣ್ರಿ ಇಲ್ಲಿ. ಸರಿ, ಇಲ್ಲಿ ಕೇಳೋಣ ಎಷ್ಟು ಅಂತ. ಇಲ್ಲಿ ಎಷ್ಟು ಹೇಳ್ಬೋದು ಅಂತ ಗೊತ್ತಿಲ್ಲ, ನೋಡೋಣ. ಎಷ್ಟಾಗ ಕಾಯಿ? 60. ಇಲ್ಲಿ 60 ರೂಪಾಯಿ ಅಂದರು. ಇಲ್ಲಿ ಎಷ್ಟು ಹೇಳ್ಬೋದು? ಇಲ್ಲಿ ಇನ್ನೂ ಜಾಸ್ತಿ ಹೇಳ್ಬೋದು, ಕಮ್ಮಿ ಹೇಳ್ಬೋದು, ಗೊತ್ತಿಲ್ಲ. ಯಾಕಂದರೆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಕಾಯಿ ಕೊಡೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ನೋಡೋಣ ಇಲ್ಲಿ ಎಷ್ಟು ಹೇಳ್ತಾರೋ ಅಂತ. ಎಷ್ಟಾಗ ಕಾಯಿ? ಎಷ್ಟು? 60. 60 ರೂಪಾಯಿ ಅಂದರು ಅಲ್ಲಿ. ಇಲ್ಲಿ ಗೊತ್ತಿಲ್ಲ, ನೋಡೋಣ ಇಲ್ಲಿ. ಅಣ್ಣ ಎಷ್ಟು ಕಾಯಿ? ಎಷ್ಟು? 65. 65 ರೂಪಾಯಿ ಅಂತೆ. ಅಲ್ಲೇ ಪರವಾಗಿಲ್ಲ, 60 ರೂಪಾಯಿ. ಇಲ್ಲಿ ಎಷ್ಟು ಗೊತ್ತಿಲ್ವೇ, ಕೇಳೋಣ ಬನ್ನಿ. ಅಣ್ಣ ಎಷ್ಟು ಕಾಯಿ? ಅಣ್ಣ ಎಷ್ಟು ಕಾಯಿ? ಎಷ್ಟಣ್ಣ ಕಾಯಿ? ಕಾಯಿ ಎಷ್ಟು? 65. ಅಷ್ಟ? 65. 65 ಅಂತ? 65. ಅದ 65. ಇಲ್ಲಂತೂ ಕೇಳೋದೇ ಬೇಡ, ಬೋರ್ಡ್ ಹಾಕ್ಬಿಟ್ಟವನು 70 ರೂಪಾಯಿ ಅಂತ. ಇದು ಪಾರ್ಕ್ ಎದುರುಗಡೆ ಇದೆ, ಅದಕ್ಕೋಸ್ಕರ 70 ರೂಪಾಯಿ ಹಾಕವ್ರೆ. ಒಳ್ಳೆ ವ್ಯಾಪಾರ ಆಗುತ್ತೆ. ಇಲ್ಲಿ ಯಾವುದೋ ಒಂದು ಅಂಗಡಿ ಹಾಕವ್ರೆ, ನೋಡೋಣ ಬನ್ನಿ. ಇಲ್ಲಿ ಎಲ್ಲೋ ಕಲರಲ್ಲಿ ಐತೆಲ್ಲ, ನೋಡೋಣ ಬನ್ನಿ. ಹೆಂಗಣ್ಣ ಕಾಯಿ? ಕಾಯಿ ಹೆಂಗೆ? ಗಂಜಿ ನೀರು ಹೆಂಗೆ?
ಬರ ನೀರು ಸಿಗಲ್ವಾ? ಎಷ್ಟು ಕಾಯಿ? 30 ಅದು ಚೀಲ ಅದಿದಾ? ಹಂಗಂಗೆ ಹುಡ್ಕಿದ್ದಕ್ಕೆ 30 ರೂಪಾಯಿಗೆ ಸಿಕ್ತು ಕಣ್ರಿ ಒಂದು ಕಾಯಿ. ಇದನ್ನೇ 3 ಪಾರ್ಸಲ್ ತೊಗೊಂಡು ಹೋಗ್ತೀನಿ ಮನೆಗೆ. 3 ಪಾರ್ಸಲ್ ಅಂದರೆ 90 ರೂಪಾಯಿ ಆಗುತ್ತೆ. ತೊಂದರೆ ಇಲ್ಲ, ತೊಗೊಂಡು ಹೋಗ್ತೀನಿ ಮನೆಗೆ ಪಾರ್ಸಲ್. ಹುಡುಕಿದ್ದಕ್ಕೂ ಸಾರ್ಥಕ ಆಯಿತು. ಆದರೆ ಇದು ಕಾಯಿ ನೋಡಿದ್ರೆ ಇದು ಕೇರಳದಿಂದ ಬರುತ್ತೆ ಅಂತ ಹೇಳ್ತಾರೆ. ಕೇರಳದಿಂದ ಬಂದರೆ ಈ ಥರ ಇರಲ್ವಲ್ಲ, ಸ್ವಲ್ಪ ದೊಡ್ಡದಾಗಿರುತ್ತೆ, ಚೆನ್ನಾಗಿರುತ್ತೆ. ಇದೆಲ್ಲ ಲೋಕಲಲ್ಲಿ ಕಿತ್ಕೊಂಡು ವ್ಯಾಪಾರಕ್ಕೆ ತಂದವ್ರೆ. ಸುಮ್ಮನೆ ಬರೋರ ಹತ್ರ ಕೇರಳ ಕಾಯಿ ಅಂತ ಹೇಳ್ತವ್ರೆ. ಏನೋ ಕೇರಳ ಕಾಯಿ ಅಂತ ಹೇಳೋರೆ, ನಾವು ನಂಬಿದ್ದೀವಿ ಅಷ್ಟೇ. ಬೇರೆ ಫೋನಲ್ಲಿ ಮಾತಾಡ್ಕೊಂಡು ಹೊಡಿತಾರಲ್ಲ ಅವರು, ಅಲ್ಲೆಲ್ಲ ಹೊಡೆಯೋ ಬದಲು ಬೇರೆ ಕಡೆ ಹೊಡ್ಕೊಂಬಿಟ್ರೆ ಕಷ್ಟ ಆಯ್ತು. ಮನೆ ಇಷ್ಟು ಕಾಯಿ ಒಟ್ಟಿಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಸಾಯಂಕಾಲದ ಹೊತ್ತು. ಇಲ್ಲೇ ಮೋಸ್ಟ್ಲಿ ಇಲ್ಲೇ ಮಲ್ಕೋತಾರಣ್ಣವರು. ನೋಡಿ ಹಿಂಗೆ ತಿರುಗಿಸ್ತಾರೆ ಕಾಯಿನ. ಇಂಥ 3 ಕಾಯಿ ತಗೊಂಡೆ. ಇನ್ನೇನು ಕೆಲಸ, ಮನೆಗೆ ಹೋಗಿ ಓಪನ್ ಮಾಡ್ಕೊಂಡು ಕುಡಿಯೋದೆ. ಮತ್ತೆ ಸಿಗೋಣ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.